ಮುಖ್ಯಮಂತ್ರಿಗಳು ಅವ್ರ ಕುಟುಂಬದ ಸದಸ್ಯರ ಗಮನಕ್ಕೆ ಇದೆಲ್ಲ ಲೇಔಟ್ ಮಾಡುವಾಗ ಯಾಕೆ ಗಮನಕ್ಕೆ ಬರಲಿಲ್ಲ? ಈ ಕ್ವಶನ್ ನಾನು ಕೇಳ್ತೀನಿ, ಯಾಕೆ ಬರಲಿಲ್ಲ ಅಂದರೆ ಉದ್ದೇಶಪೂರ್ವಕವಾಗಿ ಮೌನವಾಗಿದ್ದಿರಿ ಅಂತ ನಾನು ಕೇಳ್ತೀನಿ. ಮೌನವಾಗಿದ್ದಿರಿ ನೀವು, ಉದ್ದೇಶಪೂರ್ವಕವಾಗಿ ಮೌನವಾಗಿ ಇನ್ನು ಲೇಔಟ್ ಡೆವಲಪ್ ಆಗೋದು ನೋಡ್ಕೊತ ಇದ್ರಿ. ಲೇಔಟ್ ಡೆವಲಪ್ ಆದಮೇಲೆ ಡಿಫಾಲ್ಟ್ ಅವ್ರ ಮೇಲೆ ಹಾಕೋ ಸಲುವಾಗಿ ಒಂದು ಅರ್ಜಿನೂ ಕೊಡ್ತಾರೆ. ಇಲ್ಲ ನೀವು ನಮ್ಮ ಜಮೀನಲ್ಲಿ ನೀವು ಲೇಔಟ್ ಡೆವಲಪ್ ಮಾಡಿಬಿಟ್ಟಿದ್ದೀರಿ, ಅದಕ್ಕಾಗಿ ನಂಗೆ ಬದಲಿ ನಿವೇಶನ ಕೊಡಿ ಅಂತ ಅರ್ಜಿ ಕೊಡ್ತೀರಿ. ಅರ್ಜಿ ಕೊಟ್ಟಿದ ಮೇಲೆ ಹಾಗಾದ್ರೆ ನೀವು ಆ ಡೆವಲಪ್ ಏನೋ 24 ಅವರ್ಸ್ದಾಗ ಆಗೋದಿಲ್ಲ. ಒಂದು ಲೇಔಟ್ ಡೆವಲಪ್ ಮಾಡಬೇಕಂದ್ರೆ ಗಟ್ರು ರಸ್ತೆ ಎಲ್ಲ ಮಾಡಬೇಕಂದ್ರೆ ಮಿನಿಮಮ್ 6 ತಿಂಗಳಾದ್ರೂ ಬೇಕು, 8 ತಿಂಗಳಾದ್ರೂ ಬೇಕು, ಒಂದು ಕೆಲವೊಂದು ಲೇಔಟ್ನಲ್ಲಿ 1 ವರ್ಷನೂ ಬೇಕಾಗ್ತದೆ. ಹಾಗಾದರೆ ಈ 6 ತಿಂಗಳು 1 ವರ್ಷಗಟ್ಟಲೆ ಈ ಡೆವಲಪ್ಮೆಂಟ್ ನಡೆದಾಗ ನೀವು ಸುಮ್ಕೂತು ಅವಾಗ ತೆಗಿಬೇಕಲ್ಲ, ಹೋಗಿ ಯು ಸ್ಟಾಪ್ ಇಟ್. ಒಂದು ಕೋರ್ಟಿನ ಸ್ಟೇ ಆರ್ಡರ್ ತೊಗೊಂಬರ್ಬೇಕಿತ್ತಲ್ಲ. ನಮ್ಮ ಜಮೀನು ನಮ್ಮದು, ಇದು ಡಿನೋಟಿಫೈಡ್ ಜಮೀನು, ಇದು ನಿಮಗೇನು ಹಕ್ಕಿಲ್ಲ. ಅದಕ್ಕೆ ಇಲ್ಲೇನು ನೀವೇನು ಕನ್ಸ್ಟ್ರಕ್ಷನ್ ಮಾಡಬಾರ್ದು, ಲೇಔಟ್ ಮಾಡ್ಬೋದು, ಡೆವಲಪ್ ಮಾಡಬಾರ್ದು ಅಂತ ಹೇಳಿ ಒಂದು ಸ್ಟೇ ತೊಗೋಬೇಕಾಯ್ತಲ್ಲ. ಯಾಕೆ ತೊಗೊಳ್ಳಿಲ್ಲ? ಸ್ಟೇ ತೊಗೊಳ್ಳಿಲ್ಲ. ನಿಮಗೆ ಬೇಕಾಗಿತ್ತು, ಅದು ಡೆವಲಪ್ ಆಗೋದೇ ಬೇಕಾಗಿತ್ತು, ಅನ್ನಸರಿ ಡೆವಲಪ್ ಆಗೋದು ಬೇಕಾಗಿತ್ತು. ಆ ಡೆವಲಪ್ಮೆಂಟ್ ಅಥಾರಿಟಿಯವ್ರ ಮೇಲೆ ಫಾಲ್ಟ್ ಆಗಬೇಕಾಗಿತ್ತು. ಅದರ ಫಾಲ್ಟದು ಉಪಯೋಗ ತೊಗೊಂಡು ಬದಲಿ ನಿವೇಶನ ತೊಗೊಳೋದೈತಿ. ಇದು ಇಂಟೆನ್ಷನ್, ಬ್ಯಾಡ್ ಇಂಟೆನ್ಷನ್. ಹೀಗಾಗಿ ಇವತ್ತು ಮುಖ್ಯಮಂತ್ರಿ ನಾನು ಇನ್ನೋಸೆಂಟ್ ಇದ್ದೀನಿ, ನನಗೇನು ಗೊತ್ತಿಲ್ಲ ಅನ್ನುವಂಥದ್ದು ಏನಿದೆಯಲ್ಲ, ಬಹುಶಃ ನೀವು ಇನ್ನೋಸೆಂಟ್ ಇರ್ಬೋದು. ನಿಮ್ಮ ಕೂಡ ಇದ್ದಂಥವ್ರು ಯಾರು ಹಿಂಬಲ್ಕ್ ಇರ್ತಾರಲ್ಲ, ಅವ್ರು ಯಾರು ಇನ್ನೋಸೆಂಟ್ ಅಲ್ಲ, ಎಲ್ಲೋ ಆ್ಯಕ್ಟಿವಿಟೀಸ್ ಮಾಡಿದ್ದಾರೆ ಅಲ್ಲೆಲ್ಲ. ಆಮೇಲೆ ಹಗಲಲ್ಲಿ ಹೇಳ್ತಾರೆ ಅದು BJP ಅವ್ರ ಕಾಲದಲ್ಲಿ ಆಗಿದೆ. ಯಾರ ಕಾಲದಲ್ಲಿ? BJP ಅವ್ರ ಕಾಲೋ ಮತ್ತೊಂದು ಕಾಲೋ, ಡಿಫಾಲ್ಟೇ. ಮತ್ತು ಈ ಮತ್ತೊಂದು ಏನದ, ಯಾವುದೇ ಒಂದು ರೆಸೊಲ್ಯೂಷನ್ ಯಾವುದೋ ಒಂದು ಸ್ಕೀಮನ್ನು ತರಬೇಕಾದ್ಮೇಲೆ ಕೊನೆಗೆ ನಗರಾಭಿವೃದ್ಧಿ ಇಲಾಖೆ ಒಪ್ಪಿಗೆ ತೊಗೋಬೇಕ್ರಿ. ಇವು ತೊಗೊಂಡಿದ್ದಾರೆ ಇವರು? ಇಲ್ಲ. ಮತ್ತು ಇವರಿಗೆ ಬದಲಿ ನಿವೇಶನ ಅಲೋಟ್ ಆಗಿದೆ ಸುಮಾರು 2021-22ರಲ್ಲಿ ಅಲೋಟ್ ಆಗಿದೆ. ಅವಾಗೇನಾದರೂ BJP ಸರ್ಕಾರ ಇತ್ತು ರೀ? ಹೌದ್ರಿ. ನಿಮಗೆ ಮೂಡಾದಿಂದ ಡಿನೋಟಿಫೈ ಆದಂಥ ಜಮೀನಲ್ಲಿ ನಿಮ್ಮ ಹೆಸರಲ್ಲಿ ಬಂದ ಮೇಲೆ ನಿಮ್ಮ ಕಬ್ಜೆ ಯಾಕೆ ತೊಗೊಳಿಲ್ಲ? ಅದಕ್ಕೊಂದು ಫೆನ್ಸಿಂಗ್ ಯಾಕೆ ಆಗಲಿಲ್ಲ? ನಿಮ್ಮದು ಸಣ್ಣ ಒಂದು ಬೋರ್ಡ್ ಹಾಕ್ತಾರೆ, ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಸೋ ಆ್ಯಂಡ್ ಸೋ. ಎಲ್ಲ ಕಡೆ ನೋಡಿದ್ರು ನಾವು, ಎಷ್ಟೋ ಕಡೆ ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು. ಅವು ಬೋರ್ಡ್ ಹಾಕಿದ್ರೆ ಡೆವಲಪ್ಮೆಂಟ್ ಹತ್ರ ಅಲ್ಲಿ ಬಂದು ಕೆಲಸ ಮಾಡೋಕ್ಕೇನು ಧೈರ್ಯ ರೀ? ಸಾಧ್ಯನೇ ಇಲ್ಲ. ಇದು ಫಾಲ್ಟು. ಮುಖ್ಯಮಂತ್ರಿಗಳು ಮತ್ತು ಇನ್ನೋಸೆಂಟ್ ತೋರಿಸ್ತಾರಲ್ಲ, ಇನ್ನೋಸೆನ್ಸ್ ಅಲ್ಲ, ಅದು ಉದ್ದೇಶಪೂರ್ವಕವಾಗಿ ಮೌನ ಇದ್ದದ್ದು. ಇದು ಮೂಲ ಕಾರಣ. ಅದಕ್ಕೆ ಅದರಿಂದ ಏನೋ ಒಂದು ಬೆನಿಫಿಟ್ ತೊಗೊಳ್ಳೋ ಸಲುವಾಗಿ ಇದನ್ನೆಲ್ಲ ನೀವು ಮಾಡಿದ್ರಿ. ಹೋಗಲಿ, ಅದಕ್ಕೆ ರೂಲ್ಸ್ ಆದರೂ ಫಾಲೋ ಮಾಡಿದ್ರಿ. ಇವತ್ತು ನೀವು ಅದರ ರೆಫರ್ ಏನು ಮಾಡ್ತೀರಿ? 2000 1991 ಅದರ ಪ್ರಕಾರ ಏನು ಬೆನಿಫಿಟ್ ಸಿಗಬೇಕು, ಎಷ್ಟು 1 ಎಕರೆ 2 ಎಕರೆ ಮಟ್ಟ ಹೋದ್ರೆ ಒಂದು ಸೈಟು. 91 ಕಾನೂನು ಅಂತ ಹೇಳ್ತೀರಿ, ಕಾನೂನು ಪ್ರಕಾರ ಅಂತ. 1991 ಕಾನೂನು ಪ್ರಕಾರ ನಿಮಗೆ ಬೆನಿಫಿಟ್ ಸಿಗಬೇಕು ಅನ್ನುವಂಥದ್ದು. ಒಂದು ಸೈಟು ಮ್ಯಾಕ್ಸಿಮಮ್ 2 ಸೈಟ್ ತೊಗೋಬೇಕು, ಏನಾದ್ರು ಡಿಫಾಲ್ಟ್ ಇತ್ತಂದ್ರೆ. ಅದು ಮಾಡಲಿಲ್ಲ. ನೀವೇನು ಕೇಳ್ತೀರಿ? 50-50 ಕೇಳ್ತೀರಿ. ನಾವು ಒಂದು ಹೇಳ್ತೀನಿ, ನಾನು ಇಲ್ಲಿ ಈ ನಿಮ್ಮ 3 ಎಕರೆಗೆ 14 ನಿವೇಶನ, ಈಗ 14 ನಿವೇಶನ ಮಂಜೂರು ಮಾಡಿಸ್ಕೊಂಡ್ರಿ ಇನ್ ದ ನೇಮ್ ಆಫ್ ದಿ ಮೂಡಾ ಡಿಫಾಲ್ಟ್ ಮಾಡಿದಾರೆ ಅನ್ನುವಂಥ ತಪ್ಪು ಮಾಡ್ಯಾರಿ. ಅದಕ್ಕೆ ಅದು ಫೈನಲ್ ತಪ್ಪು ಮಾಡಲಿಕ್ಕೆ ಅವಕಾಶ ಕೊಟ್ಟವ್ರು ಯಾರು? ನೀವೇ. ಯು ಮಸ್ಟ್ ಬಿ ಕೇರ್ಫುಲ್ ಅಬೌಟ್ ಯುವರ್ ಪ್ರಾಪರ್ಟಿ. ನೀವೇನು ಕೇರ್ ತೊಗೊಳ್ಳಿಲ್ಲ. ಈಗ ಮೂಡಾದು ತಪ್ಪಿಲ್ಲ, ಮತ್ತೆ ಯಾರು ನಿಮ್ಮದೇ ತಪ್ಪು ಅಂತ ನಾನು ಹೇಳ್ತೀನಿ. ಮುಖ್ಯಮಂತ್ರಿಗಳು ಅವ್ರ ಕುಟುಂಬದವ್ರದ್ದೇ ತಪ್ಪು ಅನ್ನುವಂಥ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ಇವತ್ತು ನಾನು ನೋಡ್ತಾ ಇದ್ದೀನಿ ಮಾಧ್ಯಮದಲ್ಲಿ ಮತ್ತು ಬೇರೆ ಬೇರೆ ಕಡೆ ಚರ್ಚೆಯಲ್ಲಿ ಒಂದು ವಿಚಾರ, ಒಂದು ಚರ್ಚೆ ಆಗ್ತಾಯಿಲ್ಲ. ಏನಂತಂದರೆ, ಹಿಂದೆ ಈ ಒಂದು ಸ್ಕೀಮು, ಯಾಕಂದರೆ ನಾನು ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಹುಬ್ಳಿ ಧಾರವಾಡದಲ್ಲಿ ಸಾಕಷ್ಟು ಮೀಟಿಂಗ್ದಲ್ಲಿ ಹೋಗಿದ್ದೆ ನಾವು ಏನಾಗಿದೆ, ರೈತರು ಭೂಮಿ ಕೊಡಲಿಕ್ಕೆ ಮುಂದೆ ಬರ್ತಾಯಿಲ್ಲ. ಅದಕ್ಕಾಗಿ ಮೊದಲೇ 40-60 ಸ್ಕೀಮ್ ತೊಗೊಂಬಂದರು. ಯಾರು ರೈತರು ವಾಲಂಟ್ರಿ ಮುಂದೆ ಬಂದು ಅಕ್ವಿಷನ್ಗೆ ಅವಕಾಶ ಕೊಡ್ತಾರೆ ಅವ್ರಿಗೆ ಮೊದಲು ಒಂದು 40% ಅವ್ರಿಗೆ ಡೆವಲಪ್ ಮಾಡಿದಂಥ ಪ್ಲಾಟ್ಸು, 60% ಡೆವಲಪ್ಮೆಂಟ್ ಅಥಾರಿಟಿಗೆ ಅನ್ನುವಂಥದ್ದು ಒಂದು ಮೊದಲಿತ್ತು. ಆಮೇಲೆ ರೈತರು ಏನು ಡಿಮಾಂಡ್ ಮಾಡೋಕತ್ತರು? 50-50 ಅಂದರೆ 50% ಡೆವಲಪ್ಡ್ ಪ್ಲಾಟ್ ಕೊಡಬೇಕು, 50% ಡೆವಲಪ್ ಆಗಿ. ಮತ್ತು ಎಲ್ಲಿ ಇದು ಅದೇ ಜಮೀನಲ್ಲಿ ಯಾವ ಜಮೀನನ್ನು ನೀವು ಅಕ್ವೈರ್ ಮಾಡ್ತೀರಿ, ಯಾವ ಜಮೀನನ್ನು ನೀವು ಭೂ ಸ್ವಾಧೀನ ಮಾಡಿಕೊಂಡು ಲೇಔಟ್ ಮಾಡ್ತೀರಿ, ಆ ಜಮೀನದಲ್ಲಿ 50-50 ಕೊಡಬೇಕು. ಇದು ನಿಯಮ.
ಈ ನಿಯಮ ಬಗ್ಗೆ ಯಾರೂ ಚರ್ಚೆನ ಮಾಡ್ತಾ ಇಲ್ಲ. ನನಗೆ ಅಂದ್ರೆ ವಂಡರ್ ಅಂದರೆ ಇಲ್ಲಿವರೆಗೆ ಚರ್ಚೆ. ಅದಕ್ಕೆ ಬಹುಶಃ ನಿಮಗೆಲ್ಲ ಇಲ್ಲಿ ಒಂದು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟೀಸ್ ಅಲಾಟ್ಮೆಂಟ್ ಆಫ್ ಸೈಟ್ಸ್ ಇನ್ ಲಿವ್ ಆಫ್ ಕಾಂಪಿಟೇಷನ್ ಫಾರ್ ದ ಲ್ಯಾಂಡ್ ಅಕ್ವೈರ್ಡ್ ರೂಲ್ಸ್ 2009 ಇದನ್ನು ಕಾಪಿ ನಿಮಗೆಲ್ಲರೂ ಕೊಡ್ತೀನಿ. ಇದು ಇಲ್ಲಿವರೆಗೆ ಮಾಧ್ಯಮದಲ್ಲಿ ಚರ್ಚೆ ಆಗಿಲ್ಲ ಮತ್ತು ಎಲ್ಲಿ ಯಾರೂ ಇದನ್ನು ರೆಫರ್ ಮಾಡಿಲ್ಲ. ಫಸ್ಟ್ ಟೈಮ್ ಇದನ್ನು ನಾನು ರೆಫರ್ ಮಾಡ್ತಿದ್ದೆ, ಅದು ಕಾಪಿ ಕೊಟ್ಬಿಟ್ಟು. ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟೀಸ್ ಅಲಾಟ್ಮೆಂಟ್ ಆಫ್ ಸೈಟ್ಸ್ ಇನ್ ಲಿವ್ ಆಫ್ ಕಾಂಪನ್ಸೇಷನ್ ಫಾರ್ ದ ಲ್ಯಾಂಡ್ ಅಕ್ವೈರ್ಡ್ ರೂಲ್ಸ್ 2009 ಬಂತು ಈ ರೂಲ್ಸ್. ಅಲ್ಲಿ ನೋಡಿ ಸೆಕ್ಷನ್ 2 ಡೆಫಿನೇಷನ್ ಅಂತ ಏನಿದೆ, ಪೇಜ್ ನಂಬರ್ 2ದಲ್ಲಿ ಸೆಕ್ಷನ್ 3 ಅಲಾಟ್ಮೆಂಟ್ ಆಫ್ ಸೈಟ್ಸ್ ವಿದೌಟ್ ಪ್ರಿಜುಡಿಸ್ ಟು ದಿ ಪ್ರೊವಿಷನ್ಸ್ contained in the Karnataka Urban Development Authorities Allotment of Sites Rules 1991 with a view to speed up land acquisition process free from litigation. The authority may purchase, this is very important, authority may purchase or acquire any land under section 35 or 36 and make allotment of sites in lieu of compensation determined in accordance with the provisions of the right to fair compensation and transparency in land acquisition, rehabilitation and resettlement act 2013 or by mutual consent. Mutual, note that is very important. Or by mutual consent of the owner of the land subject to the following terms and conditions, namely, ಇದು ಇಂಪಾರ್ಟೆಂಟ್, ಇದು ಏನದಲ್ಲ ಇಂಪಾರ್ಟೆಂಟ್. ಇಫ್ ದ ಓನರ್ ಆಫ್ ದಿ ಲ್ಯಾಂಡ್ ಅಗ್ರೀಸ್ ಫಾರ್ ದಿ ಸೇಲ್ ಆರ್ ಕನ್ಸೆಂಟ್ ಫಾರ್ ದ ಅಕ್ವಿಷನ್ ಆಫ್ ಹೀಸ್ ಲ್ಯಾಂಡ್ಸ್ ಫ್ರೀ ಫ್ರಾಮ್. ನೋಡಿ ಇಲ್ಲಿ ಇದು ಭಾಳ ಇಂಪಾರ್ಟೆಂಟ್. ಹಾಗಾದ್ರೆ ನಾನು ಮುಖ್ಯಮಂತ್ರಿಗಳ ಪತ್ನಿ ಮುಖ್ಯಮಂತ್ರಿಗೆ ಕೇಳ್ತೀನಿ, ನೀವೇನಾದ್ರು ಕನ್ಸೆಂಟ್ ಕೊಟ್ಟಿದ್ರಿ? ಡೆವಲಪ್ಮೆಂಟ್ ಅಥಾರಿಟಿ ನಿಮ್ಮ ಕಡೆ ಏನಾದ್ರು ಬಂದು ಅಪ್ರೋಚ್ ಆಗಿದ್ರು, ಇದನ್ನು ನಮಗೆ ಬಿಟ್ಟು ಕೊಡ್ರಪ್ಪ, ನಾವು ಒಂದು ಲೇಔಟ್ ಮಾಡ್ತೀವಿ, ಅಥವಾ ನೀವೇನಾದರೂ ಅಪ್ರೋಚ್ ಆಗಿ ಎಸ್ ನಾನು ಇನ್ನು ಕನ್ಸೆಂಟ್ ಕೊಡ್ತೀವಿ, ಅಗ್ರಿಮೆಂಟ್ ಮಾಡಿಕೊಡ್ರಿ, ನಮ್ಗೆ 50-50 ನಮ್ಗೆ ಲ್ಯಾಂಡ್ಸ್ ಡೆವಲಪ್ಡ್ ಲ್ಯಾಂಡ್ಸ್ ಪ್ಲಾಟ್ಸನ್ನು ಇದೇ ಲೇಔಟಲ್ಲಿ ಕೊಡ್ರಿ ಅಂತ ಹೇಳ್ಬೇಕಾಯ್ತಲ್ಲ, ಅಗ್ರಿಮೆಂಟ್ ಮಾಡಿದ್ರೆ. ಇಲ್ಲ, ಇಲ್ಲೇನು ಹೇಳ್ತಾರೆ, ಅಗ್ರೀಸ್ ಫಾರ್ ಸೇಲ್ ಆರ್ ಕನ್ಸೆಂಟ್ಸ್ ಫಾರ್ ದಿ ಅಕ್ವಿಷನ್ ಆಫ್ ದಿ ಹೀಸ್ ಲ್ಯಾಂಡ್ಸ್ ಆಲ್ ಇನ್ಕಮ್ ರಿಸೀವ್ಸ್ ಬಿಡ್ರಿ ಎನಿ ಅನ್ನೋದು. ನೆಕ್ಸ್ಟ್ ಸಬ್ ಕ್ಲಾಸ್ ಬಿ ಇಸ್ ವೆರಿ ಇಂಪಾರ್ಟೆಂಟ್. ಇಫ್ ದ ಓನರ್ ಆಫ್ ದಿ ಲ್ಯಾಂಡ್ ಅಗ್ರೀಸ್ ಟು ರಿಸೀವ್ ಕಾಂಪೆನ್ಸೇಷನ್ ಇನ್ ದ ಫಾರ್ಮ್ ಆಫ್ ರೆಸಿಡೆನ್ಷಿಯಲ್ ಸೈಟ್ಸ್ proportionately accounting for the not less than 35% and not more than 50%. That is up to 50% ಅವರು ಕೊಡಬೇಕು ಅನ್ನೋದು. 35% ಇಂದ 50% ಕೊಡಬಹುದು ಅನ್ನುವಂಥದ್ದು ಇದು ಪ್ರೊವಿಷನ್ಸ್ ರೂಲ್ಸ್ ಇದು. ಇಫ್ ದ ಓನರ್ ಆಫ್ ದಿ ಲ್ಯಾಂಡ್ ಅಗ್ರೀಸ್ ಟು ರಿಸೀವ್ ಕಾಂಪನ್ಸೇಷನ್ ಇನ್ ದ ಫಾರ್ಮ್ ಆಫ್ ರೆಸಿಡೆನ್ಷಿಯಲ್ ಸೈಟ್ಸ್ ಪ್ರಪೋರ್ಷನೇಟ್ಲಿ ಅಕೌಂಟಿಂಗ್ ಫಾರ್ ನಾಟ್ ಲೆಸ್ ದೆನ್ 35% and not more than 50% ಆಫ್ ದಿ ಲ್ಯಾಂಡ್ ರಿಸರ್ವ್ಡ್ ಫಾರ್ ರೆಸಿಡೆನ್ಷಿಯಲ್ ಪರ್ಪಸ್ in the layout, the percentage shall be determined by the concerned authority depending on the capital cost and the market value of the land. ಇಲ್ಲೇ ನಿಮ್ಗೆ ಅಧಿಕಾರ ಕೊಟ್ಟರು ಡೆವಲಪ್ಮೆಂಟ್ ಅಥಾರಿಟಿ ಕೊಡ್ಲಿಕ್ಕೆ ಅಂತೇಳಿ. ಎಸ್, ನಾವು ಒಪ್ಕೊತೀನಿ. ಮುಂದೆ ಇನ್ನೊಂದು ಕ್ಲಾಸ್ ಇ ಏನೇ ಹೇಳ್ತದಂದರೆ, ದ ಅಲಾಟ್ಮೆಂಟ್ ಆಫ್ ಸೈಟ್ಸ್ ಶಾಲ್ ಬಿ ಮೇಡ್ ಥ್ರೂ ಲಾಟ್ರಿ ಇನ್ ದ ಸೇಮ್ ಲೇಔಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ ದ ಸೇಮ್ ಲೇಔಟ್ where the lands were acquired for the purpose of layout formation. ಇದೇ ಸಾಕು, ಇದೇ ಒಂದು ಇಂಪಾರ್ಟೆಂಟ್. ಸೇಮ್ ಲೇಔಟ್. ಹಾಗಾದ್ರೆ ಇಲ್ಲಿ ಬದಲಿ ನೀವು ಎಲ್ಲಿ ತೊಗೋತಾರೆ 50%? ಮುಖ್ಯಮಂತ್ರಿಗಳು ಮತ್ತೊಂದು ಒಂದು 10 ವರ್ಷ ಹಿಂದೆ ಲೇಔಟ್ ಡೆವಲಪ್ ಮಾಡಿದಂಥದ್ದು ಯಾವುದೋ ವಿಜಯನಗರದಾಗ ವಾಶ್ ಏರಿಯಾದಾಗ ಅಲ್ಲಿ 14 ಸೈಟ್ ತೊಗೊತಾರಂತಂದ್ರೆ ಇದು ಅರ್ಥ ಏನ ಹೇಳ್ರಿ? ಆ ರೂಲ್ಸೂ ಇಲ್ಲ. ಯಾವುದು ಇಲ್ಲಿ ರೂಲ್ಸ್ ಇದೆ? ಇಲ್ಲಿ ಈ ರೂಲ್ಸ್ ಈ ರೂಲ್ಸ್ ಗುರ್ತಿಲ್ಲ ಮುಖ್ಯಮಂತ್ರಿಗಳಿಗೆ. 15 ಬಜೆಟ್ ಮಂಡನೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಆರ್ಥಿಕ ಇದರಲ್ಲಿ ಈಸ್ ಮೇಧಾವಿ, ಎಕ್ಸ್ಪರ್ಟ್. ಹಾಗಾದ್ರೆ ರೂಲ್ಸ್ ಅಡ್ವೊಕೇಟ್ ಅವ್ರು, ಮತ್ತು ಪ್ರೊಫೆಷನ್ ಬೈ ಅಡ್ವೊಕೇಟ್. ಹಾಗಾದ್ರೆ ಈ ರೂಲ್ಸ್ ನೋಡಲೇ ಇಲ್ಲ. ಹಂಗಾದ್ರೆ ಮುಖ್ಯಮಂತ್ರಿ ನೋಡಲಿಲ್ಲ, ಡೆವಲಪ್ಮೆಂಟ್ ಅದರ ಕಮಿಷನ್ ನೋಡಲಿಲ್ಲ, ಅಥವಾ ಯಾರೋ IAS ಅಧಿಕಾರಿಗಳು ನೋಡಲಿಲ್ಲ. ಹಾಗೆ ನೀವು 50% ಮಂಜೂರು ಮಾಡಿಬಿಡ್ತೀರಿ ಅಗೇನ್ಸ್ಟ್ ದ ರೂಲ್ಸ್. ದಿಸ್ ಇಸ್ ಅಗೇನ್ಸ್ಟ್ ರೂಲ್ಸ್. ಹಾಗಾದ್ರೆ ಈ ಅಗೇನ್ಸ್ಟ್ ರೂಲ್ಸ್ ಐತಲ್ಲ, ಇದ್ರ ಪ್ರಕಾರ, ಈ ಪ್ರೊವಿಷನ್ ಪ್ರಕಾರ, ಹಾಗೆ ಇದಕ್ಕೆ ಉತ್ತರ ಏನು ಕೊಡ್ತಾರೆ ಮುಖ್ಯಮಂತ್ರಿಗಳು? ಇಲ್ಲ, ಉತ್ತರ ಇಲ್ಲ ಅವರಿಗೆ. ಇದನ್ನೆಲ್ಲ ಬಿಟ್ಟು ಸಾರಿಸ್ತಾ ಇದ್ದಾರೆ. ಅದೇನಿಲ್ಲ, ನನಗೆ 68 ಕೋಟಿ ಯಾಕಿತ್ತು ನೀವು ಕಿಮ್ಮತ್ತು, ನನಗೆ ಇಷ್ಟು ಕಾಂಪನ್ಸೇಷನ್ ಕೊಟ್ರಿ ಮುಖ್ಯಮಂತ್ರಿ ಕೇಳ್ತಾರೆ. ಯಾವ ರೂಲ್ಸ್ ಪ್ರಕಾರ ಕೇಳ್ತಿದ್ರಿ?
68 ಕೋಟಿ ಯಾವ್ದು ವ್ಯಾಲ್ಯೂಷನ್ ಹೆಂಗೆ ಮಾಡಿದ್ರಿ ನೀವು? 14 ಸೈಟ್ ಕೊಟ್ಟಿದ್ದ ತಪ್ಪು ಬೇಸಿಕ್ಕಾಗಿ. ನೀವು ಅದೇ ಲೇಔಟ್ 3 ಎಕರೆ ಲೇಔಟ್ ಮಾಡಾರಲ್ಲ, ಅಲ್ಲಿ ಕೇಳ್ರಿ ನೀವು, ಯು ಹ್ಯಾವ್ ರೈಟ್. ಬಟ್ ಅದು ಅಗ್ರಿ ಆಗಬೇಕು, ಒಂದು ಅಗ್ರಿಮೆಂಟ್ ಆಗಬೇಕು ನಿಮ್ದು ಅವ್ರ ನಡುವೆ. ಎಸ್, ನಾ ಈ ಲ್ಯಾಂಡ್ ಕೊಡ್ತೀನಂತ ಅವ್ರ ಪತ್ನಿ ಮತ್ತು ಡೆವಲಪ್ಮೆಂಟ್ ಮುಂದೆ ಅಗ್ರಿಮೆಂಟ್ ಆಗಬೇಕು. ಡೆವಲಪ್ಮೆಂಟ್ ಅದ ಅಗ್ರಿಮೆಂಟ್ ಸಹಿ ಆಗಬೇಕು. ಆದಮೇಲೆ 50% ಎಲ್ಲಿ ಕ್ಲೇಮ್ ಮಾಡಬೇಕು ನೀವು? ಸೇಮ್ ಲೇಔಟ್ನಲ್ಲಿ. ಮತ್ತು ಅದು ಅಲ್ಟ್ರೇಟಿವ್ ಅಂತ ಹೇಳಿ ಬೇರೆ ಹೊಸ ಲೇಔಟು ಅಥವಾ ಹಳೆ ಲೇಔಟ್ನಲ್ಲಿ ನೀವು ಕೇಳಲಿಕ್ಕೆ ಬರೋದೇ ಇಲ್ಲ ಈ ರೂಲ್ಸ್ ಪ್ರಕಾರ. ಅದಕ್ಕಾಗಿ ಇದು ಕಂಪ್ಲೀಟ್. ಮತ್ತು ಎಲ್ಲಿವರೆಗೆ ಹೇಳ್ಯಾರ ನೋಡ್ರಿ, ಆ ಲೇಔಟ್ನಲ್ಲಿ ನೋ ಕಾರ್ನರ್ ಆರ್ ಕಮರ್ಷಿಯಲ್ ಸೈಟ್ ಶಾಲ್ ಬಿ ಅಲೋಟೆಡ್ ಟು ದಿ ಓನರ್ ಇನ್ ಲಿವ್ ಆಫ್ ಕಾಂಪಿಟೇಷನ್. ಕಾರ್ನರ್ ಸೈಟು ಮತ್ತು ಕಮರ್ಷಿಯಲ್ ಸೈಟು ಕೊಡೋಂಗಿಲ್ಲ. ಇಷ್ಟೆಲ್ಲ ಇದ್ದಾಗೂ ಸಹಿತ ಈ ರೂಲ್ಸನ್ನು ಮೀರಿ ಇವತ್ತು ಈ ರೀತಿ ಅಲೋಟ್ಮೆಂಟ್ ಏನು ಮಾಡಿದ್ರಲ್ಲ, ಇದು ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದೆ ಅವರ ಎಲ್ಲ ನಾಲೆಜ್ನಲ್ಲಿ ಇದ್ದೆ ಇದೆಲ್ಲ ನಡೀತಾ ಇದೆ.